ಬೆಂಗಳೂರಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಮುನಿರತ್ನ ಕರೆ ತರ್ತಾ ಇರುವಂತಹ ಪೊಲೀಸರು ವೈಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ 2 ದೂರು ದಾಖಲಾಗಿತ್ತು, FIR ದಾಖಲಾಗಿತ್ತು. ಕೋಲಾರದಲ್ಲಿ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ಬೆಂಗಳೂರಿಗೆ ಕರ್ಕೊಂಡ್ಬಂದು ಇಲ್ಲಿ ಮೆಡಿಕಲ್ ಅಂದರೆ ಒಂದಷ್ಟು ಪ್ರಕ್ರಿಯೆಗಳನ್ನು ಮುಗಿಸಿ ಆ ಬಳಿಕ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಸುವಂಥ ಸಾಧ್ಯತೆ ಇದೆ. ನೋಡಿ ವೀಕ್ಷಕರೇ, 24 ಗಂಟೆ ಅವಕಾಶ ಇದೆ. ಈಗ ವಶಕ್ಕೆ ತಗೊಂಡಿದ್ದಾರೆ. ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತಂತಂದರೆ ತಕ್ಷಣಕ್ಕೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಏನಿಲ್ಲ. ಒಂದಷ್ಟು ಕಾಲಾವಕಾಶ ಇರುತ್ತೆ ಅವ್ರಿಗೆ, 24 ಗಂಟೆ. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು. ಮುನಿರತ್ನ ಅವರು ಕೋಲಾರದಿಂದ ಬೇರೆ ರಾಜ್ಯಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನೋಡಿ, ಅವರ ಕಾರನ್ನ ಗಮನಿಸ್ತಾ ಇದ್ದೀವಿ ಇಲ್ಲಿ, ಯಾವ ರೀತಿ ಹೋಗ್ತಾ ಇದ್ರು ಅಂತೇಳಿ. ಗುತ್ತಿಗೆದಾರ ಚಲುವರಾಜ್ ಕೊಟ್ಟಂತ ದೂರಿನ ಆಧಾರದಲ್ಲಿ ಪೊಲೀಸರು ಬೆಳಗ್ಗಿನಿಂದ ಹುಡುಕಾಟವನ್ನು ನಡೆಸ್ತಾ ಇದ್ರು. ಯಾರ ಸಂಪರ್ಕಕ್ಕೂ ಕೂಡ ಮುನಿರತ್ನ ಅವರು ಸಿಕ್ಕಿರಲಿಲ್ಲ. ಆದರೆ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದರು. ಯಾವುದೇ ಕ್ಷಣದಲ್ಲಿ ಮುನಿರತ್ನ ಅವರು ಅರೆಸ್ಟ್ ಆಗಬಹುದು ಅಂತೇಳಿ ಒಂದಷ್ಟು ಸೂಚನೆಗಳು ಸಿಕ್ಕಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಿ ಹೋಗ್ತಿದ್ದಾರೆ ಶಾಸಕ ಮುನಿರತ್ನ ಅವರು ಅಂತೇಳಿ ಟ್ರ್ಯಾಕ್ ಮಾಡ್ತಾ ಇದ್ರು ಪೊಲೀಸರು. ಅವರ ಮೊಬೈಲ್ ನೆಟ್ವರ್ಕ್ನ ಮೂಮೆಂಟನ್ನು ಗಮನಿಸಿ ಅದನ್ನು ಆಧರಿಸಿ ಈಗ ಮುನಿರತ್ನ ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮುನಿರತ್ನ ಅವರನ್ನು. ಜಾತಿ ನಿಂದನೆ ಕೇಸ್ ಹಿನ್ನೆಲೆಯಲ್ಲಿ ಮುನಿರತ್ನ ಬಂಧನ ಆಗಿದೆ. ಈ ಬಂಧನ ಆದಂಥ ಬೆನ್ನಲ್ಲೇ ಬಿಜೆಪಿಯಿಂದ ನೋಟಿಸ್ ಕೂಡ ಸರ್ವಾಗಿದೆ. 5 ದಿನದಲ್ಲಿ ಇದಕ್ಕೆ ಕ್ಲಾರಿಟಿ ಕೊಡಬೇಕು, 5 ದಿನದಲ್ಲಿ ಕ್ಲಾರಿಟಿ ಕೊಡಬೇಕು ಅಂತೇಳಿ. ಆದರೆ ಎಲ್ಲಿದ್ದಾರೆ ಮುನಿರತ್ನ ಅವರು? ಪೊಲೀಸರ ಅತಿಥಿಯಾಗಿದ್ದಾರೆ. ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ವೈಲಿಕಾವಲ್ ಪೊಲೀಸ್ ಠಾಣೆಗೆ ಈಗ ಮುನಿರತ್ನ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ವೈಲಿಕಾವಲ್ ಪೊಲೀಸ್ ಠಾಣೆಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕೋಲಾರ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಹೇಗೆ ಲಾಕ್ ಮಾಡಿದ್ರು? ಲಾಕ್ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಮಾಹಿತಿ ಕೊಡುವುದಾ ಸುರೇಶ್? ಖಂಡಿತ ನಾಗೇಂದ್ರ ಬಾಬು, ಏನಂತ ಹೇಳಿದ್ರೆ ಏನು ಮುನಿರತ್ನ ಅವರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಾಗುತ್ತೆ. ಈ ಸಂದರ್ಭದಲ್ಲಿ ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಬೆಂಗಳೂರು ಪೊಲೀಸರು ಏನು ಮುನಿರತ್ನ ಅವರವರು ಏನು ಬೆಂಗಳೂರು ಕಡೆಯಿಂದ ಆಂಧ್ರ ಕಡೆಗೆ ಹೋಗುವ ಸಂದರ್ಭದಲ್ಲಿ ಗಾಡಿಯನ್ನು ಸಹ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಎಂಬ ಮಾಹಿತಿ ನಮಗೆ ಖಚಿತ ಮಾಹಿತಿ ಸಿಕ್ಕಿರುವಂತದ್ದು. ಏನು ಈ ಸಂದರ್ಭದಲ್ಲಿ ಕೋಲಾರದ ಪೊಲೀಸರಿಗೂ ಸಹ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರು ಏನು ಪೊಲೀಸರಿಗೆ ತಿಳಿಸಿರುವಂಥದ್ದು. ಅಂದ್ರೆ ನಾವೀಗ ಈ ರೀತಿ ಬರ್ತಾ ಇದ್ದೇವೆ, ಏನು ಮುನಿರತ್ನ ಅವ್ರ ಗಾಡಿ ಪಾಸ್ ಆಗ್ತಾ ಇದೆ, ಅವರನ್ನು ಕೂಡಲೇ ತಡೆದು ತಮ್ಮ ವಶಕ್ಕೆ ಕೊಡುವಂತೆ ಪೊಲೀಸರನ್ನು ಕೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಕೋಲಾರದ ಜಿಲ್ಲಾ ಪೊಲೀಸರವರು ಏನು ಕೋಲಾರದ ಬಾರ್ಡರ್ ಆಗಿರುವಂತಹ ಮತ್ತೆ ಆಂಧ್ರಗೆ ಏನು ಹೊಂದಿಕೊಂಡಿರುವಂತಹ ನಂಗ್ಲಿ ಬಳಿ ಏನು ಗಾಡಿಯನ್ನು ತಡೆದು ಏನು ಮುನಿರತ್ನ ವಶಕ್ಕೆ ಪಡೆದಿರುವಂಥದ್ದು. ಪ್ರಮುಖವಾಗಿ ಏನು ಚಲುವರಾಜ್ ಅವರು ಏನು ಜಾತಿ ನಿಂದನೆ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಈ ಸಂಬಂಧವಾಗಿ ಮುನಿರತ್ನ ಅವರು ಏನು ಇವತ್ತು ಏನು ಬೆಂಗಳೂರು ಕಡೆಯಿಂದ ಸುಮಾರು ಒಂದು 5-5:30 ಸಂದರ್ಭದಲ್ಲಿ ಆಂಧ್ರ ಕಡೆ ಹೋಗುವಂತ ಸಂದರ್ಭದಲ್ಲಿ ಏನು ಪೊಲೀಸರು ಅಂದ್ರೆ ಬೆಂಗಳೂರಿನ ಪೊಲೀಸರು ಸಹ ಇವರ ವಾಹನವನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಎಂಬ ಮಾಹಿತಿ ನಮಗೆ ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಆಂಧ್ರ ಕಡೆ ಗಾಡಿ ಪಾಸ್ ಆದ್ರೆ ಏನು ಗಾಡಿ ಸಿಗೋದಿಲ್ಲ ಎಂಬ ನಿಟ್ಟಿನಲ್ಲಿ ಬೆಂಗಳೂರಿನ ಪೊಲೀಸರು ಕೋಲಾರ ಜಿಲ್ಲಾ ಪೊಲೀಸರಿಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಅಂದ್ರೆ ಏನು ಬಾರ್ಡರ್ ಬಳಿ ಗಾಡಿಯನ್ನು ತಡೆಯುವಂತೆ ಒಂದು ಸಂದೇಶವನ್ನು ಕಳಿಸ್ತಾರೆ. ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲಾ ಪೊಲೀಸರು ಎಚ್ಚೆತ್ತುಕೊಂಡು ಏನು ನಂಗ್ಲಿ ಬಾರ್ಡರ್ ಅಂದ್ರೆ ಆಂಧ್ರಗೆ ಹೊಂದಿಕೊಂಡಿರುವಂತಹ ಬಾರ್ಡರ್ ಬಳಿ ಏನು ಮುನಿರತ್ನ ಅವರ ವಾಹನವನ್ನು ತಡೆದು ತಮ್ಮ ವಶಕ್ಕೆ ಪಡೆದಿರುವಂತದ್ದು. ಈಗಾಗಲೇ ಏನು ಮುನಿರತ್ನ ಅವರನ್ನು ಬೆಂಗಳೂರಿನ ಪೊಲೀಸರು ಬೆಂಗಳೂರಿನತ್ತ ಕರೆದುಕೊಂಡು ಬರ್ತಾ ಇರುವಂತದ್ದು. ಈಗಾಗಲೇ ನಮಗೆ ಒಂದು ವಾಹನದ ಕ್ಲಿಪ್ ಸಹ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಸುರೇಶ್, ಯಾರೆಲ್ಲ ಇದ್ರ ಜೊತೆಯಲ್ಲಿ ಮುನಿರತ್ನ ಅವರ ಜೊತೆಯಲ್ಲಿ ನಮ್ಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇಬ್ಬರು ಜೊತೆಲಿದ್ರು. ಅವರು ಆಂಧ್ರದ ಕಡೆ ಅಂದ್ರೆ ಚಿತ್ತೂರು ಕಡೆ ಹೋಗ್ತಿದ್ದ ಮಾಹಿತಿ ಲಭ್ಯವಾಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದು ಸಹ ಏನು ಜಿಲ್ಲಾ ಪೊಲೀಸರು ಹೇಳ್ತಾ ಇರುವಂತದ್ದು. ಅಂದ್ರೆ ಹೇಳ್ತಲ್ಲ, ಯಾಕಂತ ಹೇಳಿದ್ರೆ ಬೆಂಗಳೂರಿನಿಂದ ಒಂದು ನಿರ್ದಿಷ್ಟವಾದಂತಹ ಮಾಹಿತಿ ಸಿಕ್ಕಿರೋದು ಎಲ್ಲ ಮಾಹಿತಿಯನ್ನು ಬೆಂಗಳೂರವರು ಕೊಡ್ತಾರಂಥದ್ದು. ಪ್ರಮುಖವಾಗಿ ಇಲ್ಲಿ ಬಂಧನವಾಗಿರುವಂತದ್ದು ಕೋಲಾರ ಜಿಲ್ಲಾ ಎಸ್ ಪಿ ಅವರು ಖಚಿತವಾಗಿ ಕೊಟ್ಟಿರುವಂತದ್ದು. ಅಂದ್ರೆ ಬೆಂಗಳೂರಿನ ಬರ್ತಾ ಇದ್ದಂತಹ ಪೊಲೀಸರಿಗೆ ನಾವು ಸಹಾಯ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಅವರನ್ನು ವಶಕ್ಕೆ ಪಡೆದು ಬೆಂಗಳೂರಿನ ಪೊಲೀಸರಿಗೆ ಒಪ್ಪಿಸಿದ್ದೇವೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಪೊಲೀಸರು ಸಹ ಈಗಾಗಲೇ ಅವರನ್ನು
ಬೆಂಗಳೂರು ಕಡೆ ಕರ್ಕೊಂಡು ಹೋಗ್ತಿರುವಂತದ್ದು ನಮಗೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ ದೂರು ದಾಖಲಾದ ಸಂದರ್ಭದಲ್ಲಿ ಏನು ಮುನಿರತ್ನ ಅವರು ಏನು ಆಂಧ್ರ ಕಡೆ ತಲೆಮಾರ್ಕೊಳ್ಳೋದಕ್ಕೆ ಹೋಗ್ತಾ ಇದ್ರು ಎಂಬ ಮಾಹಿತಿ ಅಂದ್ರೆ ನಮ್ಗೆ ಒಂದು ಸಂಕೇತ ವ್ಯಕ್ತವಾಗ್ತಿರುತ್ತೆ. ಯಾಕಂತ ಹೇಳಿದ್ರೆ ಏನು ಸಿದ್ದರಾಮಯ್ಯ ಅವರಿಗೆ ದೂರು ಕೊಡ್ತಾರೆ, ಈ ನಿಟ್ಟಿನಲ್ಲಿ ದೂರು ಸಿಗ್ತಿರೋ ಸಂದರ್ಭದಲ್ಲೇ ಬೆಂಗಳೂರಿನ ಪೊಲೀಸರು ಸಹ ಮುನಿರತ್ನ ಅವರನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ ವಯಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ FIR ಆಗಿತ್ತು. FIR ಆಧರಿಸಿ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ರು. ವಯಲಿಕಾವಲ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ವಯಲಿಕಾವಲ್ ಪೊಲೀಸ್ ಠಾಣೆ ಮುಂಭಾಗದಿಂದಲೇ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈಗ ವಯಲಿಕಾವಲ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಿದ್ದಾರೆ, ಏನು ಅಪ್ಡೇಟ್ ಕೊಡ್ತೀರಿ? ಎಸ್ ನಾಗೇಂದ್ರ, ಈಗ ಕೋಲಾರದಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಂಡ ನಂತರ ಈಗ ಸದ್ಯ ವೈಯಾಲಿಕಾವಲ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರುವಂತಹ ಚಾನ್ಸಸ್ ಇದೆ. ಹೀಗಾಗಿ ನಾನು ದೃಶ್ಯದಲ್ಲಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ವೈಯಾಲಿಕಾವಲ್ ಠಾಣೆಗೆ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಈಗಾಗಲೇ ಅವರ ಕೋಲಾರದಿಂದ ಕರ್ಕೊಂಡು ಬರ್ತಾ ಇರುವಂತಹ ಒಂದು ಫೋಟೋ ಕೂಡ ಲಭ್ಯವಾಗಿದೆ. ಈಗ ಸದ್ಯ ಇಲ್ಲಿ ದಾಖಲಾದಂತಹ 2 ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖಾಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದುಕೊಂಡು ಬಂದು ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದರ ನಡುವೆ ಇನ್ನೊಂದು ಬೆಳವಣಿಗೆ ಅಂತ ಹೇಳಿದ್ರೆ, ಈಗ ಸದ್ಯ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಸ್ಥಳೀಯ ನಾಯಕರು ಕೂಡ ಜಮಾವಣೆಗೊಂಡಿರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಯಾವಾಗ ಮುನಿರತ್ನ ಅವರನ್ನ ವಶಕ್ಕೆ ಪಡೆದ್ರು ಎನ್ನುವಂತಹ ಸುದ್ದಿ ಗೊತ್ತಾಯ್ತು, ಅದಾದ ನಂತರ ಈಗ ಇಲ್ಲಿ ಸಾಕಷ್ಟು ಜನ ಜಮಾವಣೆಗೊಂಡಿದ್ದಾರೆ. ಅಲ್ಲದೆ ಪೊಲೀಸ್ ಭದ್ರತೆಯನ್ನ ಕೂಡ ಹೆಚ್ಚು ಮಾಡಲಾಗಿದೆ. ಮುನಿರತ್ನವನ್ನ ಕರೆದುಕೊಂಡು ಬಂದ ನಂತರ ಇಲ್ಲಿ ಪೊಲೀಸರು ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ನಾಗೇಂದ್ರ, ಅಂದ್ರೆ ಎಷ್ಟೊತ್ತಿಗೆ ಕರ್ಕೊಂಡ್ಬರೋ ಸಾಧ್ಯತೆ ಕಂಡು ಬರ್ತಾ ಇದೆ? ಎಷ್ಟೊತ್ತಿಗೆ ರೀಚ್ ಆಗ್ಬೋದು? ಈಗ ಸದ್ಯ ಲಭ್ಯವಾಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಆಲ್ರೆಡಿ ಅವರನ್ನು ವಶಕ್ಕೆ ಪಡೆದು ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಒಂದು ಅರ್ಧ ಗಂಟೆ ಹೊತ್ತಿಗೆ ಇಲ್ಲಿಗೆ ಆಗಮಿಸ್ತಾರೆ ಎನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಹೀಗಾಗಿ ಅಂದರೆ ಕೋಲಾರ ಪೊಲೀಸರು ಹಾಗೆ ಇಲ್ಲಿನ ವೈಯಾಲಿಕಾವಲ್ ಪೊಲೀಸರ ನೆರವಿನಿಂದಾಗಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ರು. ಅವರು ಅಲ್ಲಿಂದ ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಕೂಡ ಬೇಸಿಕ್ ಮೊಬೈಲನ್ನು ಕೂಡ ಯೂಸ್ ಮಾಡ್ತಾ ಇದ್ರು ಎನ್ನುವಂಥ ಮಾಹಿತಿ ಇದೆ. 2 ಬೇಸಿಕ್ ಮೊಬೈಲನ್ನು ಕೂಡ ಖರೀದಿಯನ್ನ ಮಾಡ್ಕೊಂಡಿದ್ರಂತೆ, ಲೊಕೇಶನ್ ಅನ್ನ ಟ್ರೇಸ್ ಮಾಡಬಾರ್ದು ಎನ್ನುವಂಥ ಕಾರಣಕ್ಕಾಗಿ. ಆದರೆ ಸದ್ಯ ಪೊಲೀಸರು ಅವರನ್ನ ಬೆನ್ಬಿದ್ದು ಈಗ ಸದ್ಯ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೇನು ಅರ್ಧ ಗಂಟೆಯಲ್ಲಿ ವೈಯಾಲಿಕಾವಲ್ ಸ್ಟೇಷನ್ ಎದುರಿಗೆ ಬರುವಂತಹ ಸಾಧ್ಯತೆಗಳು ಸಾಕಷ್ಟಿದ್ದಾವೆ. ಹೀಗಾಗಿ ಎಲ್ಲ ತಯಾರಿಯನ್ನ ಕೂಡ ಪೊಲೀಸರು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಮುಖ್ಯವಾಗಿ ಅವರ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು ಕೂಡ ಜಮಾವಣೆಗೊಳ್ಬಹುದು. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ಇಲ್ಲಿ ಕೈಗೊಳ್ಳಲಾಗಿದೆ. ನಾಗೇಂದ್ರ, ಓಕೆ ನೋಡಿ ಧ್ರುವ, ಈಗ ಕರ್ಕೊಂಬಂದ ಬಳಿಕ ಒಂದಷ್ಟು ಪ್ರಕ್ರಿಯೆಗಳನ್ನು ಮಾಡ್ತಾರೆ. ವಯಲಿಕಾವಲ್ ಪೊಲೀಸ್ ಠಾಣೆಗೆ ಕರ್ಕೊಂಬರ್ಬೇಕು ಅಂತ ಏನಿಲ್ಲ ಅಲ್ವಲ್ಲ? ಸೆಂಟ್ರಲ್ ಡಿವಿಷನಲ್ಲಿ ಯಾವುದೇ ಸ್ಟೇಷನ್ಗೂ ಕೂಡ ಕರ್ಕೊಂಡು ಹೋಗ್ಬೋದು. ಯಾಕೆಂದ್ರೆ ನೋಡಿ, ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಳ್ತಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಬೇರೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಥರ ಮಾಡ್ತಾರೆ ಪೊಲೀಸರು. ಅಥವಾ ಪೊಲೀಸ್ ಮೆಸ್ಸು ಕೂಡ ಕರ್ಕೊಂಡು ಹೋಗ್ತಾರೆ, ಅಲ್ಲೂ ಕೂಡ ಎನ್ಕ್ವೈರಿಯನ್ನು ಮಾಡ್ತಾರೆ.